ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಮೆಮೊರಬಲ್ ಮೂಮೆಂಟ್ಸ್. ಅದು ರಿಯಲೈಸ್ ಆಗೋದು ಮದ್ವೆ ಆದ್ಮೇಲೆನೆ. ಅಂದ್ರೆ ಕದ್ದು ಮುಚ್ಚಿ ತಿಂದಿದ್ದು. ದೊಡ್ಡವ್ರಿಗೆ ಗೌರವ ಇತ್ತು ಅವಾಗ. ದೊಡ್ಡವರು ಚಿಕ್ಕವರು ಅನ್ನೋದು ಒಂದು ರೆಸ್ಪೆಕ್ಟ್ ಇರುತ್ತೆ. ಈಗ ನಾವು IT ಅಲ್ಲಿ ಕೆಲಸ ಮಾಡೋದ್ರಿಂದ ಜಾಸ್ತಿ ಟೈಮ್ ಮಾಡ್ಕೊಳಕ್ ಆಗ್ತಿಲ್ಲ. ನಿಮ್ಮ ಕಲ್ಚರ್ ಅಲ್ಲಿ ಡಿನ್ನರ್ ಅಂದ್ರೆ ಏನು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಸಂಪೂರ್ವ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ಟ್ರೀಟ್ ನಂದ ಸಂಜುದ? ಯಾರ್ದು ಟ್ರೀಟ್? ನಾನ್ ಕೊಡ್ಬೇಕಾ, ನೀವು ಕೊಡ್ತೀರಾ ಟ್ರೀಟ್? ನೀನೇ ಕೊಡ್ಸು. ಓಕೆ ಫೈನ್. ನಾನು ಇದಕ್ಕೂ ಮುಂಚೆನೆ ಹೇಳಿದ್ದೀನಿ, ಆನಂದ್ ಸ್ವೀಟ್ಸ್ ಕ್ಯಾಂಪೇನ್ ತುಂಬಾ ಸಕ್ಸಸ್ಫುಲ್ ಆಗಿ ಓಡ್ತು. ಸೊ ಆದ್ರಿಂದ ಅದೇ ಖುಷಿಯಲ್ಲಿ ಇವತ್ತು ನಾನು ಎಲ್ಲಾರ್ಗೂ ಡಿನ್ನರ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಡಿನ್ನರ್ ಟ್ರೀಟ್ ಇದು. ಸೊ ಪಾರ್ಟಿ, ಎಸ್. ಸೊ ದಿಸ್ ಇಸ್ ದ ಔಟ್ಫಿಟ್ ಐ ಆಮ್ ಗೋಯಿಂಗ್ ಟು ವೇರ್. ದಿಸ್ ಕ್ಯೂಟ್ ಜಾಕೆಟ್. ಸೊ ಡ್ರೆಸ್ ಅಪ್ ಆಗಿ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಈ ಡಿನ್ನರ್ ಬಗ್ಗೆ ನನಗೆ ತುಂಬಾ ಚೆನ್ನಾಗಿರೋ ಅನಿಸಿಕೆಗಳಿದೆ. ಅದೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತಿದೆ. ಮೇಕಪ್ ಆಗ್ತಾ ಆ ವಿಷಯನೆಲ್ಲ ಮಾತಾಡೋಣ. ಸೊ ಎಸ್, ಲೆಟ್ಸ್ ಗೆಟ್ ರೆಡಿ. ವೆಲ್ಕಮ್ ಬ್ಯಾಕ್. ಸೊ ಈಗ ಕ್ವಿಕ್ ಆಗಿ ಸ್ವಲ್ಪ ಮೇಕಪ್ ಹಾಕೊಂಡ್ಬಿಡೋಣ. ನಾನು ಆಗ್ಲೇ ಹೇಳ್ದಂಗೆ ಈ ಡಿನ್ನರ್ ವಿಷಯವಾಗಿ ನಾನು ನನ್ನ ಕೆಲವು ಥಾಟ್ಸ್ ನ ಶೇರ್ ಮಾಡ್ಕೊಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ನಾನು ಬೆಳೆದಿದ್ದೆಲ್ಲ ಅಜ್ಜಿ ಮನೆಯಲ್ಲಿ. ಬ್ಯಾಂಗ್ಳೂರ್ಗೆ ಹೈಯರ್ ಎಜುಕೇಶನ್ಗೆ ಅಂತ ನಾನು ಬ್ಯಾಂಗ್ಳೂರ್ಗೆ ಬಂದಿದ್ದು. ಸೊ ಇಲ್ಲಿಗೆ ಬಂದಾಗ ಈ ಡಿನ್ನರ್ ಕಲ್ಚರ್ ಎಲ್ಲ ನನಗೆ ಗೊತ್ತಿರ್ಲಿಲ್ಲ. ಅಂಡ್ ಫಸ್ಟ್ ಟೈಮ್ ನಾನು ನನ್ನ ಪೇರೆಂಟ್ಸ್ ಜೊತೆ ಒಂದು ಡಿನ್ನರ್ಗೆ ಹೋಗಿದ್ವಿ. ಅಂಡ್ ಅದೇ ನನ್ನ ಫಸ್ಟ್ ಟೈಮ್ ಎವರ್ ನನ್ನ ಪೇರೆಂಟ್ಸ್ ಜೊತೆ, ನನ್ನ ಸಿಸ್ಟರ್ ಜೊತೆ ಹೊರಗಡೆ ಹೋಗಿ ಒಂದು ಹೋಟೆಲ್ ತಿಂದಿರೋದು. ಅದೇ ಮೊದಲನೇ ಸರಿ 16 years ವರ್ಗು ನನ್ನ ಪೇರೆಂಟ್ಸ್ ಜೊತೆ ನಾನು ಹೊರಗಡೆ ಹೋಗಿ ಒಂದು ಹೋಟ್ಲಲ್ಲಿ ಕುತ್ಕೊಂಡು ಊಟನೇ ಮಾಡಿರಲಿಲ್ಲ. ಆ್ಯಂಡ್ ಫಸ್ಟ್ ಟೈಮ್ ನಾನು ನನ್ನ ಪೇರೆಂಟ್ಸ್ ಜೊತೆ ಹೋದಾಗ ಸಿಕ್ಕಾಬಡೆ ಖುಷಿ ಆಯಿತು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಪೇರೆಂಟ್ಸ್ ಜೊತೆ ಆ ಮೂಮೆಂಟ್ಸ್ನ ಸ್ಪೆಂಡ್ ಮಾಡಿರ್ತೀವಿ ಅಲ್ವಾ, ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಮೆಮೊರಬಲ್ ಮೂಮೆಂಟ್ಸ್. ಅದು ಎಷ್ಟು ಕೋಟಿ ಕೊಟ್ಟರು ವಾಪಸ್ ಬರ್ದೇ ಇರುವಂತಹ ಮೂಮೆಂಟ್ಸ್. ಅದು ರಿಯಲೈಸ್ ಆಗೋದು ನಮಗೆ ಮದುವೆ ಆದ್ಮೇಲೆನೆ. ಮದುವೆಗೂ ಮುಂಚೆ ಆ ರಿಯಲೈಸೇಷನ್ ಬರಲ್ಲ. ಸೊ ಎಸ್, ನಿಮ್ಮ ಸ್ಪೆಷಲ್ ಡಿನ್ನರ್ ಮೂಮೆಂಟ್ಸ್ ಏನಾದರೂ ಇದ್ರೆ ಕಮೆಂಟ್ ಮಾಡಿ. ಮಾತಾಡ್ತಾ ಫಿನಿಶ್ ಮಾಡ ಅಂತ ಅನ್ಕೊಂಡೆ. ಮಲ್ಟಿಟಾಸ್ಕಿಂಗ್ ಮಾಡೋದಕ್ಕೆ ನನಗೆ ಬರೋದಿಲ್ಲ. ಪ್ರಾಪರ್ ಆಗಿ ರೆಡಿಯಾಗಿ ಬಂದು ಫೈನಲ್ ಆಗಿ ಲುಕ್ ಹೇಗಿದೆ ಅಂತ ರಿವೀಲ್ ಮಾಡ್ತೀನಿ. ಬಾಯ್. ಸೊ ದಿಸ್ ಇಸ್ ಆರ್ ಔಟ್ಫಿಟ್. ಓಕೆ, ನಾನು ರೆಡಿ ಇದ್ದೀನಿ. ಹೊರಡೋಣ, ಲೇಟ್ ಆಗ್ತಿದೆ. ಓಕೆ ಚಲೋ. ಆಕ್ಚುಲಿ ನನ್ನ ಸ್ಪೆಷಲ್ ಡಿನ್ನರ್ ಮೂಮೆಂಟ್ಸ್ ಫ್ರಮ್ ಚೈಲ್ಡ್ಹುಡ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಬಟ್ ಸಂಜೆದು ಏನಿದೆ ಡಿನ್ನರ್ ಮೂಮೆಂಟ್ಸ್, ಸ್ಪೆಷಲ್ ಡಿನ್ನರ್ ಮೂಮೆಂಟ್ಸ್ ಅಂತ ನಾನು ಕೇಳೋದೇ ಮರ್ತೋದೆ. ಸೊ ಎಸ್, ಓವರ್ ಟು ಯು ಮಿಸ್ಟರ್ ಸಂಜಯ್ ಮಂಜುನಾಥ್. ನಿಮ್ಮ ಸ್ಪೆಷಲ್ ಡಿನ್ನರ್ ಮೂಮೆಂಟ್ಸ್ ಏನು? ನನ್ನ ಸ್ಪೆಷಲ್ ಡಿನ್ನರ್ ಮೂಮೆಂಟ್ ಅಂದ್ರೆ ಕದ್ದು ಮುಚ್ಚಿ ತಿಂದಿದ್ದು. ನಮ್ಮ ಅಕ್ಕನ ಪಿಕ್ ಮಾಡಬೇಕಾದ್ರೆ, ನಮ್ಮ ಅಕ್ಕ ನಾನ್ ವೆಜ್ ಪ್ರಿಯೆ. ಆ ಟೈಮಲ್ಲಿ ಲೈಟಾಗಿ ಏನಾದರೂ ತಿನ್ನೋಣ ಅಂತ ಹೋಗ್ಬಿಟ್ಟು ಹೆವಿಯಾಗೆ ಬ್ಯಾಟಿಂಗ್ ಮಾಡಿ ಮನೆಗೆ ಬಂದು ಮತ್ತೆ ತಿಂತಿದ್ವಿ, ಬರಬಾರ್ದು ಅಂತ. ಓಕೆ, ಐ ಥಿಂಕ್ ಸಿಬ್ಲಿಂಗ್ಸ್ದು ಎಲ್ಲಾರ್ದು ಈ ಥರದೊಂದು ಸ್ಟೋರಿ ಇರುತ್ತಲ್ವಾ. ನಾನು ನನ್ನ ತಂಗಿ ಜೊತೆ ಮಾಡಿದ್ದೀನಿ ಈ ಥರ ಕದ್ದು ಮುಚ್ಚಿ ತಿಂತಾ ಇದ್ದೆ. ನೈಸ್ ಸ್ಟೋರಿ. ಹೋಗೋಣ ಡಿನ್ನರ್ಗೆ. ಎಸ್. ಸೊ ನೀವು ರೆಸ್ಟೋರೆಂಟ್ಸ್ಗೆ ಡಿನ್ನರ್ ಅಥವಾ ಲಂಚ್ಗೆ ಹೋಗಬೇಕು ಅಂತ ಅಂದರೆ ಝೊಮ್ಯಾಟೊ ಅಲ್ಲಿ ಡಿಸ್ಟ್ರಿಕ್ಟ್ ಆ್ಯಪ್ ಅಂತ ಇದೆ. ಕೆಲವು ಸರಿ ಆಫರ್ಸ್ ಕೊಡ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಫ್ಲ್ಯಾಟ್ 250 ಆಫ್ ಪ್ಲಸ್ ಎಕ್ಸ್ಟ್ರಾ 20% ಕ್ಯಾಶ್ ಬ್ಯಾಕ್ ಅಂತ ಎಲ್ಲ. ಇಲ್ಲೇನು ಬುಕ್ ಮಾಡ್ಕೊಂಡೇ ಹೋಗಬೇಕು ಅಂತ ಏನಿಲ್ಲ. ಬಟ್ ಕ್ರೌಡ್ ಇದ್ದಾಗ ಡಿಸ್ಟ್ರಿಕ್ಟ್ ಆ್ಯಪಲ್ಲಿ ಅಥವಾ ಸ್ವಿಗ್ಗಿಯಲ್ಲಿ ಡೈನೌಟ್ ಆಪ್ಷನ್ ಇರುತ್ತೆ. ಅಲ್ಲಿ ಬುಕ್ ಮಾಡ್ಕೊಂಡು ಹೋದರೆ ಟೇಬಲ್ ಫಸ್ಟೇ ರಿಸರ್ವ್ ಆಗುತ್ತೆ. ವೀಕೆಂಡ್ಸ್ ತುಂಬ ಕ್ರೌಡೆಡ್ ಆಗಿದ್ದಾಗ ಈ ಆಪ್ಷನ್ಸ್ ಯೂಸ್ ಮಾಡೋದು ಬೆಸ್ಟ್ ಅಂತ ನನ್ಗನ್ಸುತ್ತೆ. ಇವಾಗ ನಾನು ಹೋಗ್ತಿರೋ ರೆಸ್ಟೋರೆಂಟ್ಗೆ ಈ ಥರ ಆಫರ್ ಇಲ್ಲ, ಬಟ್ ನಂಗೆ ಅಲ್ಲಿ ಟೇಸ್ಟ್ ತುಂಬ ಇಷ್ಟ. ಸೊ ಎನಿವೇಸ್ ಇದ್ರಲ್ಲಿ ಆಫರ್ ಇಲ್ಲ. ಸೊ ಡೈರೆಕ್ಟಾಗಿ ರೆಸ್ಟೋರೆಂಟ್ಗೆ ಹೋಗೋಣ. ಮಾವ, ನೀವು ಚಿಕ್ಕ ವಯಸ್ಸಲ್ಲಿ ಯಾವತ್ತಾದ್ರೂ ನಿಮ್ಮ ತಂದೆ ತಾಯಿ ಜೊತೆ ಡಿನ್ನರ್ಗೆ ಹೋಗಿದ್ದೀರಾ? ನಿಮ್ಮ ಕಲ್ಚರಲ್ಲಿ ಡಿನ್ನರ್ ಅಂದರೆ ಏನು? ಅದು ಈಗಿನ ಜನ್ರೇಷನ್ಗೆ ಡಿನ್ನರ್ ಅಂತ ಇದೆ. ನಮ್ಮ ಚಿಕ್ಕ ವಯಸ್ಸಲ್ಲಿ ಏನಿದ್ರು ಹೊರಗಡೆ ಫಂಕ್ಷನ್ಗಳು ಅಂತ ಜಾಗಕ್ಕೆ ಹೋಗ್ತಾ ಇದ್ವಿ. ಅದೇ ಡಿನ್ನರ್ ತರ ಇದೆ. ಅಂದ್ರೆ ಯಾವ್ದಾದ್ರು ಮದ್ವೆಗಳಿಗೆ ಹೋದ್ರೆ, ಸಮಾರಂಭಗಳಿಗೆ ಹೋದ್ರೆ, ಪಾರ್ಟಿಗಳು ಆಗ್ತಾ ಇತ್ತು ಅಷ್ಟೇ. ಅದನ್ನೇ ಡಿನ್ನರ್ ಅನ್ಕೋತಾ ಇದ್ವಿ.
ಜೊತೆಗೆ ಇರ್ತಾ ಇದ್ವಿ, ಜೊತೆಗೆ ಇರ್ತಾ ಇದ್ವಿ. ಖುಷಿಯಾಗಿರ್ತಾ ಇದ್ವಿ, ಸಂತೋಷವಾಗಿರ್ತಾ ಇದ್ವಿ, ಎಲ್ಲ ಸಂತೋಷದಿಂದ ಮಾತಾಡ್ಕೊಂಡು ಎಲ್ಲರೂ ಒಟ್ಟಾಗಿ ಇರ್ತಾ ಇದ್ವಿ. ಅವಾಗ ಟೈಮು ಸಿಗ್ತಾ ಇತ್ತು, ಈ ತರ ಟೆನ್ಷನ್ ಇರ್ಲಿಲ್ಲ ಮೊದಲಾಗೆ. ಮೈಂಡ್ಗೆ ಎಲ್ಲ ಆರಾಮಾಗಿ ಮಾತಾಡ್ಕೊಂಡು ಖುಷಿಯಾಗಿರ್ತಾ ಇದ್ವಿ. ಇವಾಗ ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಆಗ್ಬಿಟ್ಟಿದೆ ಅಲ್ವಾ, ಈ ತರ ಟೆಕ್ನಾಲಜಿ ಲೈಫ್ ನ ಈಸಿ ಮಾಡುತ್ತೆ ಅಂತ ಅಂತಾರೆ ಜನ. ನಿಮ್ಗೆ ಯಾವ್ದು ಇಷ್ಟ? ಈ ಕಾಲ ಇಷ್ಟನಾ, ನೀವ್ ಬದುಕಿದ ಕಾಲ ಇಷ್ಟ? ಬದುಕಿದ ಕಾಲ ಇಷ್ಟ. ಕಷ್ಟ ಪಟ್ಟು ಮಾಡಿದ್ರೇನೆ ಅದು ಒಂದು ಚೆನ್ನಾಗಿ. ಹೌದು ಹೌದು, ನಿಜ. ಎಲ್ಲ ಇರೋ ಜಾಗದಲ್ಲೇ ಮಾಡಿದ್ರೆ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಹೌದು, ಓಡಾಡ್ಬೇಕು ಮನುಷ್ಯ ಅಂದ್ಮೇಲೆ. ಮಿಷಿನ್ಗಳು ಯಾವ ತರ ರನ್ನಿಂಗ್ ಆಗುತ್ತೆ ಆ ತರ ಮನುಷ್ಯನು ರನ್ನಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೆಲ್ತು ಚೆನ್ನಾಗಿರುತ್ತೆ. ದೊಡ್ಡವ್ರಿಗೆ ಗೌರವ ಇತ್ತು ಅವಾಗ. ಹೇಳಿದ ಮಾತಿಗೆ ನಾವು ರಿಪೀಟ್ ಮಾಡ್ತಾ ಇರ್ಲಿಲ್ಲ. ಹೌದಾ, ಅವ್ರು ಹೇಳೋದು ಒಳ್ಳೇದಕ್ಕೆ ಹೇಳ್ತಾರೆ ಅಂತ ಒಂದು ಭಾವನೆ ಇರೋದು ನಮ್ಗೆ. ನಿಮ್ಮ ಒಪಿನಿಯನ್ ಏನು? ಎರಡು ತರ ಇರಬೇಕು. ಇವಾಗ ದೊಡ್ಡವ್ರು ಹೇಳಿದೆಲ್ಲ ಕೇಳಂಗಿದ್ದಿದ್ರೆ ಎಷ್ಟೊಂದು ಸಿಸ್ಟಮು ಚೇಂಜ್ ಆಗ್ತಾನೆ ಇರ್ಲಿಲ್ಲ. ಇವಾಗ ಸತಿ ಸಿಸ್ಟಮು, ಗಂಡ ಸತ್ತಿದ ತಕ್ಷಣ ಹೆಂಡತಿನೂ ಸತ್ತೋಗ್ಬೇಕು ಅಂತ ಇತ್ತು ಅವಾಗಿನ ಕಾಲದಲ್ಲಿ. ಅದೇನಕ್ಕೆ ಚೇಂಜ್ ಆಯ್ತು? ಯಾರೋ ಒಬ್ರು ಕ್ವಶನ್ ಮಾಡಿದಕ್ಕೆ ತಾನೇ ಚೇಂಜ್ ಆಗಿದ್ದು. ಸೊ ಆ ಥರ ಕೆಲವೊಂದು ಮೂಢನಂಬಿಕೆಗಳೆಲ್ಲ ನಂಬಾರ್ದು, ನಂಬಿಕೆಗಳು ಇರಬೇಕು. ದೊಡ್ಡವ್ರು ಹೇಳೋದು ಸರಿ ತಪ್ಪು ಇದ್ದೇ ಇರುತ್ತೆ. ಅದ್ರಲ್ಲಿ ಯಾವ್ದು ಸರಿ ಅಂತ ನಮಗೂ ಒಂದು ಚೂಸ್ ಮಾಡೋ ಅಬಿಲಿಟಿ, ಸ್ವಲ್ಪ ಫ್ರೀಡಮು ಲಿಬರ್ಟಿ ಇರಬೇಕು. ಇರುತ್ತೆ, ಇರಬೇಕು. ಸರಿ, ಓಕೆ, ಥ್ಯಾಂಕ್ಸ್ ಫಾರ್ ಯೋರ್ ಒಪಿನಿಯನ್ಸ್. ವೆಲ್ಕಮ್. ಚೆನ್ನಾಗಿರೋ ಕಾನ್ವರ್ಸೇಷನ್ ಆಯಿತು. ಹೊಟ್ಟೆ ಹಸಿತಿದೆ, ಸೊ ಹೋಗೋಣ ರೆಸ್ಟೋರೆಂಟ್ಗೆ. ಬೇಗ ಡ್ರೈವ್ ಮಾಡಿದ್ರೆ ಹೋಗಿ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಬೋದು. Steam on the window, headlights cut the dawn. Your ticket in your pocket, by the time I blink you're gone. There's a suitcase by the door, scuffed brown leather on the floor. Trains crying down the line, like it's taking what was mine. And there ain't nothing left worth saying. Coffee's gone cold, 2 cups, 1 untouched. Your chair keeps staring back like it remembers being loved. There's a suitcase by the door, scuffed brown leather on the floor. Trains crying. ನೀವು ನನ್ನ ಬ್ಲಾಗ್ಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ಪೆಷಲ್ ಡಿನ್ನರ್ ಮೂಮೆಂಟ್ ಯಾವುದು, ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಯಾವುದಾದ್ರೂ ಸ್ಪೆಷಲ್ ಡಿನ್ನರ್ ಮೂಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫಾರ್ ಮೋರ್ ಸಚ್ ಕಾಂಟೆಂಟ್ ಸಬ್ಸ್ಕ್ರೈಬ್ ಟು ಸಿಂಪ್ಲಿ ಸಂಪೂರ್ವ ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.